ಆಷಾಢ ಮಾಸ ಅಂದರೆ ಅಶುಭ ಮಾಸನ, ಇದು ಕೆಟ್ಟ ಮಾಸನ? ಆಷಾಢ ಮಾಸ ಅಶುಭ ಆಗಿರೋದ್ರಿಂದನೇ ನಾವು ಶುಭ ಕಾರ್ಯಗಳನ್ನು ಮಾಡೋದಿಲ್ವಾ? ಇದೆಲ್ಲ ಮಾಹಿತಿನ ಇವತ್ತು ತಿಳಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇನ್ನೇನು ಆಷಾಢ ಮಾಸ ಹತ್ತಿರದಲ್ಲೇ ಇದೆ. ಮುಂದಿನ ವಾರದಿಂದನೇ ಆಷಾಢ ಮಾಸ ಶುರು ಆಗ್ತಾ ಇದೆ. ಅಂದರೆ ಜುಲೈ 15ನೇ ತಾರೀಕಿನಿಂದ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಜುಲೈ 14ನೇ ತಾರೀಕು ಮಂಗಳವಾರ ದಿವಸ ಅಮಾವಾಸ್ಯೆ ಇದೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತೀವಿ. ಎತ್ತುಗಳನ್ನು ಪೂಜೆ ಮಾಡುವಂಥ ದಿವಸ. ದಿನವನ್ನು ಮೃತ್ತಿಕ ವೃಷಭ ಪೂಜೆ ಅಂತ ಹೇಳಲಾಗುತ್ತೆ. ಇವಾಗ ಆಷಾಢ ಮಾಸ ಅಂತ ಅಂದರೆ ಏನು? ಆಷಾಢ ಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾ? ಮೊದಲು ನಾವು ಆಷಾಢ ಮಾಸ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಷಾಢ ಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾ? ಕೆಲವರು ಹೇಳ್ತಾರೆ ಆಷಾಢ ಮಾಸ ಅಂತ ಅಂದರೆ ಅಶುಭ ಮಾಸ, ಶೂನ್ಯ ಮಾಸ ಅಂತ. ಹಾಗೆ ನಂಬಿಕೆ ಇದೆಯಾ, ಆಚರಣೆ ಇದೆಯಾ, ಉಲ್ಲೇಖ ಇದೆಯಾ ಅಂತ ಅಂದರೆ ಆ ರೀತಿಯಾದ ಉಲ್ಲೇಖ ಯಾವುದೂ ಇಲ್ಲ. ಆಷಾಢ ಮಾಸ ಅಂತ ಅಂದರೆ ಅಶುಭ ಮಾಸ ಅಂತ ಯಾವುದೇ ಪಂಚಾಂಗದಲ್ಲೂ ಕೂಡ ಎಲ್ಲೂ ಉಲ್ಲೇಖವನ್ನು ಮಾಡಿಲ್ಲ. ಈ ಬಾರಿ ಆಷಾಢ ಮಾಸ ಪುಷ್ಯ ನಕ್ಷತ್ರ ಅಶ್ವಣ ಯೋಗ ಭವಕರ್ಣದಲ್ಲಿ ಪ್ರಾರಂಭ ಆಗ್ತಾ ಇದೆ. ಆಷಾಢ ಮಾಸ ಅಂದ ತಕ್ಷಣ ಅಶುಭ ಅಂತ ಹೇಳಿ ತಪ್ಪು ಕಲ್ಪನೆಯನ್ನು ಯಾರೂ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಂದರೆ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಉತ್ತಮವಾದಂತಹ ಮಾಸ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಮಾಸದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅಷ್ಟು ಬಿಟ್ಟರೆ ಆಷಾಢ ಮಾಸ ಅಂತ ಅಂದರೆ ಅಶುಭ ಮಾಸ ಅಂತ ಹೇಳಿ ತಪ್ಪು ತಿಳಿಬಾರ್ದು. ಇನ್ನು ಈ ಮಾಸದಲ್ಲಿ ತುಂಬ ದಾನ ಧರ್ಮಗಳನ್ನು ಮಾಡಬೇಕು, ಪೂಜೆಗಳನ್ನು ಮಾಡಬೇಕು. ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಒಂದು ವರ್ಷದಲ್ಲಿ 6 ಋತುಗಳು ಬರುತ್ತೆ. 2 ತಿಂಗಳಿಗೆ ಒಂದೊಂದು ಋತು ನಾವು ಕರಿತೀವಿ. ಈಗ ನಾವು ಋತುಗಳನ್ನು ಹೇಳ್ತಾ ಇದ್ದೀವಿ ಅಲ್ವಾ? ಸಂಕಲ್ಪದಲ್ಲೂ ಕೂಡ ಹಾಗೇನೆ 2 ತಿಂಗಳಿಗೆ ಒಂದು ಋತು ಚೇಂಜ್ ಆಗ್ತಾ ಹೋಗುತ್ತೆ. ಚೈತ್ರ ವೈಶಾಖಕ್ಕೆ ವಸಂತ ಋತು ಅಂತ ಕರಿತೀವಿ. ಜ್ಯೇಷ್ಠ ಆಷಾಢಕ್ಕೆ ಗ್ರೀಷ್ಮ ಋತು ಅಂತ ಕರಿತೀವಿ. ಈ ರೀತಿಯಾಗಿ 2 ಮಾಸಕ್ಕೆ ಒಂದೊಂದು ಋತುಗಳು ಬದಲಾಗ್ತಾ ಹೋಗುತ್ತೆ. ಹಾಗೇನೆ ಆಷಾಢ ಅನ್ನೋದು ಚಾಂದ್ರ ಮಾಸದ ಪ್ರಕಾರ 4ನೇ ಮಾಸ ಅಂತ ಹೇಳಲಾಗುತ್ತೆ. ಇನ್ನು ಆಷಾಢದಲ್ಲಿ ಯಾವ ಮುಹೂರ್ತಗಳು ಇರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಶುಭ ಕಾರ್ಯಗಳಲ್ಲಿ ಮುಹೂರ್ತಗಳನ್ನು ಆಷಾಢದಲ್ಲಿ ಇಡೋದಿಲ್ಲ. ಯಾಕೆ ಹೀಗೆ ಅಂತ ಅಂದರೆ ಸೂರ್ಯನು ಒಂದು ಮಾಸದಿಂದ ಇನ್ನೊಂದು ಮಾಸಕ್ಕೆ ಒಂದೊಂದು ಮನೆಯನ್ನು ಬದಲಾಯಿಸ್ತಾ ಹೋಗ್ತಾರೆ, ಚಲಿಸ್ತಾ ಇರ್ತಾರೆ ಸೂರ್ಯ. ಈ ಒಂದು ಚಲನೆಯನ್ನು ಪರ್ವಕಾಲಕ್ಕೆ, ಈ ಒಂದು ಚಲನೆಯ ಕಾಲಕ್ಕೆ ಸಂಕ್ರಮಣ ಅಂತ ನಾವು ಕರಿತೀವಿ ಅಲ್ವಾ? ಅಧಿಕ ಮಾಸದಲ್ಲಿ ಸೂರ್ಯನ ಚಲನೆ ಇರೋದಿಲ್ಲ ಅಂತ ಹೇಳಿ ಅದನ್ನು ಅಧಿಕ ಮಾಸ ಅಂತ ನಾವು ಪರಿಗಣಿಸ್ತೀವಿ. ಸಂಕ್ರಮಣ ಆ ತಿಂಗಳಲ್ಲಿ ಬರೋದಿಲ್ಲ. ಹಾಗೆ ಪ್ರತಿ ತಿಂಗಳು ಸಹ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚಲಿಸ್ತಾ ಇರ್ತಾರೆ. ಹೀಗೆ ಚಲಿಸುವಂಥ ಸೂರ್ಯ ಈ ಒಂದು ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಸೂರ್ಯನ ಪಥ ಈಗ ಬದಲಾಗುತ್ತೆ. ಇವಾಗ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಸೂರ್ಯನ ಪಥ ಬದಲಾಗುತ್ತೆ. ಈಗ ಇನ್ಮೇಲೆ ದಕ್ಷಿಣಾಯನ ಶುರು ಆಗುತ್ತೆ. ದಕ್ಷಿಣಾಯನ ಏನು ಅನ್ನೋದು ತಿಳಿಸ್ತೀನಿ. ಉತ್ತರಾಯಣ ಅಂದರೆ ದೇವತೆಗಳಿಗೆ ಹಗಲು, ದಕ್ಷಿಣಾಯನ ಅಂದರೆ ದೇವತೆಗಳಿಗೆ ರಾತ್ರಿಯ ಸಮಯ. ಹಂಗಾಗಿ ದಕ್ಷಿಣಾಯನದಲ್ಲಿ ಯಾವುದೇ ಮುಹೂರ್ತದಲ್ಲಿ ಇಡೋದಿಲ್ಲ. ಈ ಆಷಾಢ ಅಂತ ಅಲ್ಲ, ಈ ನಾವು ಚಾತುರ್ಮಾಸ ಆಚರಣೆ ಮಾಡ್ತೀವಿ ಅಲ್ವಾ? ಈ ಚಾತುರ್ಮಾಸದಲ್ಲೂ ಸಹ ಯಾವುದೇ ಒಂದು ಶುಭ ಮುಹೂರ್ತಗಳು ಇರೋದಿಲ್ಲ. ಯಾಕಂತ ಅಂದರೆ ದಕ್ಷಿಣಾಯನ ಇರುತ್ತೆ ಅನ್ನೋ ಕಾರಣಕ್ಕೆ. ಹೀಗೆ 6 ತಿಂಗಳು ಉತ್ತರಾಯಣ ಇರುತ್ತೆ, 6 ತಿಂಗಳು ದಕ್ಷಿಣಾಯನ ಇರುತ್ತೆ. ದಕ್ಷಿಣಾಯನ ಯಾವತ್ತು ಪ್ರಾರಂಭ ಆಗ್ತಾ ಇದೆ ಅಂತ ಅಂದರೆ ಜುಲೈ 17ನೇ ತಾರೀಕಿನಿಂದ ದಕ್ಷಿಣಾಯನ ಪ್ರಾರಂಭ ಆಗ್ತಾ ಇದೆ. ಯಾಕೆ ಈ ದಕ್ಷಿಣಾಯನದಲ್ಲಿ ಯಾವುದೇ ಒಂದು ಶುಭ ಮುಹೂರ್ತಗಳು ಇರೋದಿಲ್ಲ? ಯಾಕೆ ಮದುವೆಗಳು, ಗೃಹ ಪ್ರವೇಶಗಳು, ಉಪನಯನಗಳನ್ನು ಮಾಡೋದಿಲ್ಲ ಅಂತ ಅಂದರೆ ದೇವತೆಗಳಿಗೆ ರಾತ್ರಿ ಆದ ಕಾರಣ ದೇವತೆಗಳ ಅನುಗ್ರಹ ನಮಗೆ ಸಿಗೋದಿಲ್ಲ. ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದರೆ ದೇವತೆಗಳ ಅನುಗ್ರಹ ಇರಬೇಕು. ಇದಕ್ಕೋಸ್ಕರ ಅನುಗ್ರಹ ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಕ್ಕೆ ದೇವತೆಗಳ ಅನುಗ್ರಹಕ್ಕಾಗಿ ಮಾಡ್ತೀವಿ, ಆಶೀರ್ವಾದಕ್ಕಾಗಿ ಮಾಡ್ತೀವಿ ಅಲ್ವಾ? ದೇವತೆಗಳ ಆಶೀರ್ವಾದನೆ ನಮಗೆ ಸಿಗೋದಿಲ್ಲ ಅಂತ ಅಂದರೆ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿ ಏನೂ ಪ್ರಯೋಜನ ಇರೋದಿಲ್ಲ. ಹಂಗಾಗಿ ಉತ್ತರಾಯಣದಲ್ಲಿ ದೇವತೆಗಳು ಎಚ್ಚರವಾಗಿರ್ತಾರೆ. ಆದ ಕಾರಣ ಹಗಲಾದ ಕಾರಣ ದೇವತೆಗಳಿಗೆ ಉತ್ತರಾಯಣದಲ್ಲಿ ಹೆಚ್ಚು ಶುಭ ಕಾರ್ಯಗಳನ್ನು ಮಾಡ್ತೀವಿ. ದಕ್ಷಿಣಾಯನದಲ್ಲಿ ಶುಭ
ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಇನ್ನು ಚಾತುರ್ಮಾಸದ ಪ್ರಾರಂಭ ಶುಭ ಸಮಯ ಅಲ್ವಾ. ನಾವು ದೇವತಾ ಕಾರ್ಯಗಳನ್ನು ಮಾಡಿದಾಗ ಅಥವಾ ದಾನ ಧರ್ಮಗಳು, ಪೂಜೆಗಳು, ವ್ರತಗಳನ್ನು ಮಾಡಿದಾಗ ಮತ್ತೆ ದೇವತೆಗಳಿಗೆ ರಾತ್ರಿ ಕಾಲ ಹೇಗದು ಫಲಿಸುತ್ತೆ ಅಂತ ನೀವು ಕೇಳ್ಬೋದು. ಶ್ರೀಮನ್ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿ ಇರ್ತಾರೆ. ಈ ಒಂದು ಚಾತುರ್ಮಾಸದಲ್ಲಿ ಮಹಾವಿಷ್ಣುವು ವಾಮನ ಅವತಾರದಲ್ಲಿ ಕ್ಷೀರಸಾಗರದಲ್ಲಿ ಮಲಗಿರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ನಿದ್ರಿಸುವಂತ ಸಮಯದಲ್ಲಿ ಭಗವಂತನ ಸೇವೆ, ಭಗವಂತನಿಗಾಗಿ ದಾನ ಧರ್ಮ ವ್ರತಗಳು ಪೂಜೆಗಳನ್ನ ಮಾಡೋದ್ರಿಂದ ಶ್ರೀಮನ್ ಮಹಾವಿಷ್ಣುವು ಸುಪ್ರೀತನಾಗ್ತಾರೆ. ನನ್ಗೋಸ್ಕರ ಇಷ್ಟು ಸೇವೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಭಕ್ತರ ಮೇಲೆ ಪ್ರೀತಿಯನ್ನ ತೋರಿಸ್ತಾರೆ. ಹಾಗಾಗಿ ಈ ಒಂದು ಚಾತುರ್ಮಾಸದ 4 ತಿಂಗಳು ವ್ರತ ನಿಯಮಗಳನ್ನು ಮಾಡೋದು, ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋದು. ನಾವು ಅಧಿಕ ಮಾಸದಲ್ಲಿ ಹೇಗೆ ವ್ರತ ನಿಯಮಗಳನ್ನು ಮಾಡ್ತೀವೋ ಅದೇ ಪ್ರಕಾರವಾಗಿ ಚಾತುರ್ಮಾಸದಲ್ಲೂ ಸಹ 4 ತಿಂಗಳು ವ್ರತ ನಿಯಮಗಳನ್ನು, ದಾನ ಧರ್ಮಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಒಂದೊಂದು ಮಾಸಕ್ಕೆ ಪರಮಾತ್ಮನ ರೂಪ ಇರುತ್ತೆ. ಪ್ರತಿಯೊಂದು ಮಾಸಕ್ಕೂ ಸಹ ಒಂದೊಂದು ಪರಮಾತ್ಮ ನೇಮಕನಾಗಿರ್ತಾರೆ. ಒಂದೊಂದು ರೂಪದಿಂದ ಪರಮಾತ್ಮ ನೇಮಕನಾಗಿ ಇರ್ತಾರೆ. ಹಾಗೇನೆ ಈ ಒಂದು ಆಷಾಢ ಅಂದ ತಕ್ಷಣ ಅಶುಭ ಮಾಸ, ಯಾವುದು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಪೂಜೆ ಪುನಸ್ಕಾರಗಳನ್ನು ಬಿಡಬೇಕಾ, ದಾನ ಧರ್ಮಗಳನ್ನು ಮಾಡಬಾರ್ದಾ, ಹಾಗೆಲ್ಲ ತಪ್ಪಾಗಿ ತಿಳಿಬಾರ್ದು. ಶುಭ ಮಾಸ ಅಂತಾನೂ ಕೂಡ ತಿಳಿಬಾರ್ದು. ಈ ಒಂದು ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂತಂದ್ರೆ, ಇನ್ಮೇಲೆ ಆಷಾಢದಿಂದ ಪ್ರಾರಂಭ ಮಾಡಿ ದಕ್ಷಿಣಾಯನ ಪ್ರಾರಂಭ ಆಗುತ್ತೆ. ಹಾಗಾಗಿ ದಕ್ಷಿಣಾಯನದಲ್ಲಿ ದೇವತೆಗಳಿಗೆ ರಾತ್ರಿಯ ಕಾಲ ಆದ್ರಿಂದ ಶುಭ ಕಾರ್ಯಗಳನ್ನು ಮಾಡಿದ್ರೆ ದೇವತೆಗಳ ಅನುಗ್ರಹ ನಮಗೆ ಸಿಗೋದಿಲ್ಲ. ಈ ಒಂದು ಚಾತುರ್ಮಾಸದಲ್ಲಿ 4 ತಿಂಗಳು ನಾವು ಮಾಡುವಂಥ ಸ್ನಾನ, ದಾನ, ವ್ರತ, ನಿಯಮ ಇದರಿಂದ ಅನಂತಪಟ್ಟು ಪುಣ್ಯ ನಮಗೆ ಸಿಗುತ್ತೆ. ಅದನ್ನು ಮಾತ್ರ ಬಿಡಬಾರ್ದು. ಇನ್ನು ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾವು ಯಾವ ಪೂಜೆನ ಮಾಡ್ತೀವಿ ಅಂದರೆ, ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಧನ, ಧಾನ್ಯ, ಸಂಪತ್ತು, ಐಶ್ವರ್ಯ, ಅಭಿವೃದ್ಧಿ ಎಲ್ಲನೂ ಕೊಟ್ಟು ಲಕ್ಷ್ಮೀ ದೇವಿ ಕಾಪಾಡ್ತಾರೆ ಅಂತ ಹೇಳಿಬಿಟ್ಟು ಆಷಾಢ ಶುಕ್ರವಾರ ತುಂಬ ಶ್ರೇಷ್ಠವಾದಂತಹ ದಿನ. ಹಾಗೆಯೇ ಗುರು ಪೌರ್ಣಿಮೆಯನ್ನು ನಾವು ಆಚರಿಸ್ತೀವಿ. ಗುರುಗಳ ಸ್ಮರಣೆಯನ್ನ ಮಾಡ್ತೀವಿ. ಇನ್ನು ಯತಿಗಳು ಚತುರ್ಮಾಸದ ಪ್ರಾರಂಭವನ್ನ ಮಾಡ್ತಾರೆ. ಮೊದಲನೇದಾಗಿ ಪ್ರಾರಂಭ ಮಾಡಿಬಿಟ್ಟು ನಾವು ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ, ವೃಷಭ ಪೂಜೆಯನ್ನ ಮಾಡ್ತೀವಿ. ಇದರಿಂದ ವಂಶಾಭಿವೃದ್ಧಿ ಆಗುತ್ತೆ, ಗಂಡು ಮಕ್ಕಳಿಗೆ ತುಂಬ ಉತ್ತಮವಾದದ್ದು. ಆಮೇಲೆ ಮನೆಯಲ್ಲಿ ಪ್ರತಿಯೊಬ್ಬರು ಸಹ ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ವೃಷಭ ಪೂಜೆಯನ್ನ ಮಾಡಬೇಕಾಗತ್ತೆ. ಇನ್ನು ದೀರ್ಘ ಸೌಮಂಗಲ್ಯಕ್ಕಾಗಿ ಅಮಾವಾಸ್ಯೆ ದಿವಸ ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಮಾಡ್ತೀವಿ. ಹೇಗೆ ಪ್ರತಿಯೊಂದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಆಷಾಢ ಮಾಸದಿಂದ ಪ್ರಾರಂಭ ಮಾಡಿಕೊಂಡು ವಿಶೇಷವಾದಂತಹ ಹಬ್ಬ ಹರಿದಿನಗಳನ್ನು ನಾವು ಆಚರಿಸ್ತಾ ಹೋಗ್ತೀವಿ. ವಿಶೇಷವಾಗಿ ಮೃತ್ತಿಕಾ ಆರಾಧನೆಯನ್ನ ಮಾಡ್ತೀವಿ. ಮಣ್ಣಿನಿಂದ ತಯಾರಿಸಿದಂತಹ ಒಂದು ವಿಶೇಷವಾಗಿ ಮೃತ್ತಿಕೆಯನ್ನ ಪೂಜೆಯನ್ನ ಮಾಡ್ತಾ ಹೋಗ್ತೀವಿ. ಇನ್ನು ಆಷಾಢ ಶ್ರಾವಣ ಇತ್ತು ಅಂತ ಅಂದರೆ ಎಲ್ಲರ ಮನೆಗಳಲ್ಲೂ ಹಬ್ಬ ಹರಿದಿನ ಸಂಭ್ರಮ ಶುರು ಆಗುತ್ತೆ. ಇನ್ನು ಎಲ್ಲ ಹಬ್ಬಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಪ್ರತಿ ವರ್ಷನೂ ತಿಳಿಸ್ತಾ ಇದ್ದೀನಿ, ಈ ವರ್ಷನೂ ತಿಳಿಸ್ತೀನಿ. ಹಾಗೆಯೇ ಎಲ್ಲರೂ ಆಷಾಢ ಮಾಸದಲ್ಲಿ ಮೊದಲು ನಾವು ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ಪ್ರಾರಂಭ ಮಾಡೋಣ. ಇನ್ನು ಚಾತುರ್ಮಾಸ ಕೂಡ ಬರ್ತಾ ಇದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಯಾವ ವ್ರತ, ಯಾವ ಪೂಜೆ, ಯಾವ ದಾನ ಧರ್ಮ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.